ಅಲ್ಲ, ಅದು ಆ ರೀತಿ ಒಪ್ಪಂದ ಆಗಿದೆ ಅಂತ ತಾನೇ ಡಿ ಕೆ ಶಿವಕುಮಾರ್ ಫಾಲೋಯರ್ಸ್ ಹೇಳ್ತಾ ಇರೋದು. 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಒಪ್ಪಂದ ಆಗಿದೆ ಹೈಕಮಾಂಡ್ ಅಲ್ಲಿ. ನವೆಂಬರ್-ಡಿಸೆಂಬರ್ಗೆ ಬಿಟ್ಕೊಡ್ಬೇಕು. ಬಟ್ ನವೆಂಬರ್-ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡೋದ್ರೊಳಗಡೆನೆ ಈ ಸರ್ಕಾರ ಕುಸ್ತೋಗ್ಬೋದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರ ಸುಭದ್ರವಾಗಿರುತ್ತೆ ಇಲ್ವಾ ಅಂತ ಯಾವುದು ಈ ಹಗರಣಗಳ ನಡುವೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನವೆಂಬರ್-ಡಿಸೆಂಬರ್ ಒಳಗಡೆ ಈ ಸರ್ಕಾರ ಕುಸ್ತೋದ್ರು ಆಶ್ಚರ್ಯ ಇಲ್ಲ. ಅಲ್ಲ, ಅದು ಆ ರೀತಿ ಒಪ್ಪಂದ ಆಗಿದೆ ಅಂತ ತಾನೇ ಡಿ ಕೆ ಶಿವಕುಮಾರ್ ಫಾಲೋಯರ್ಸ್ ಹೇಳ್ತಾ ಇರೋದು. 2.5 ವರ್ಷ ಅಧಿಕಾರ ಹಂಚಿಕೆ ಅಂತ ಒಪ್ಪಂದ ಆಗಿದೆ ಹೈಕಮಾಂಡ್ ಅಲ್ಲಿ. ನವೆಂಬರ್-ಡಿಸೆಂಬರ್ಗೆ ಬಿಟ್ಕೊಡ್ಬೇಕು. ಬಟ್ ನವೆಂಬರ್-ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡೋದ್ರೊಳಗಡೆನೆ ಈ ಸರ್ಕಾರ ಕುಸ್ತೋಗ್ಬೋದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸರ್ಕಾರ ಸುಭದ್ರವಾಗಿರುತ್ತೆ ಇಲ್ವಾ ಅಂತ ಯಾವುದು ಈ ಹಗರಣಗಳ ನಡುವೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನವೆಂಬರ್-ಡಿಸೆಂಬರ್ ಒಳಗಡೆ ಈ ಸರ್ಕಾರ ಕುಸ್ತೋದ್ರು ಆಶ್ಚರ್ಯ ಇಲ್ಲ.